ಮನೆಯಲ್ಲಿ ನಿನ್ನೆ ಇಡೀ ದಿನ ಸಂಭ್ರಮ ಮನೆ ಮಾಡಿತ್ತು. ಕಾರ್ಯಕ್ರಮದಲ್ಲಿ ಈತ ಕೂಡ ಭಾಗಿಯಾಗಿದ್ದ. ಸ್ನೇಹಿತರನ್ನ ಬೀಳ್ಕೊಟ್ಟವನು ತನ್ನ ಕಾರ್ ತಗೊಂಡು ಹೊರಗಡೆ ಬಂದಿದ್ದ. ಪ್ರೇಯಸಿ ಜೊತೆ ನೈಟ್ ಔಟ್ ಹೊರಟವನು ಸಾವನ್ನಪ್ಪಿದ್ದಾನೆ. ಹಾಗಿದ್ರೆ ಘಟನೆಗೆ ಕಾರಣ ಏನು ನೋಡಿ. ಗರ್ಲ್ ಫ್ರೆಂಡ್ ಜೊತೆ ನೈಟ್ ಔಟ್ ಎಫೆಕ್ಟ್. ಅಪಘಾತದಲ್ಲಿ ಬಾಯ್ ಫ್ರೆಂಡ್ ಸ್ಪಾಟ್ ಡೆತ್. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಮೆಲ್ವಿನ್ ಜೋಸ್ವಾ, ವಯಸ್ಸು 25, ಹೊರಮಾವು ಸಮೀಪದ ಆಗರ ನಿವಾಸಿ. ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ತನ್ನ ಪ್ರೇಯಸಿ ಜೊತೆ ನೈಟ್ ಔಟ್ ಹೊರಟಿದ್ದ. ಬಾಣಸವಾಡಿಯಲ್ಲಿದ್ದ ತನ್ನ ಪ್ರೇಯಸಿಯನ್ನ ಪಿಕ್ ಮಾಡಿ ನೈಟ್ ಔಟ್ಗೆ ಹೋಗ್ತಿದ್ದಾಗ ಹೆಣ್ಣೂರಿನ ಮರಿಯಪ್ಪ ಸರ್ಕಲ್ ಬಳಿ ಅಪಘಾತ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ಸ್ವಿಫ್ಟ್ ಕಾರಿಗೆ ಡಿಕ್ಕಿ ಹೊಡೆದಿದೆ. ಬಳಿಕ ರಸ್ತೆಯ ಪಕ್ಕದಲ್ಲಿದ್ದ ಮರಕ್ಕೆ ಗುದ್ದಿ ಗ್ರಿಲ್ಗೆ ಡಿಕ್ಕಿ ಹೊಡೆದಿದೆ. ಮೆಲ್ವಿನ್ ತಲೆ ಮತ್ತು ಎದೆಗೆ ಪೆಟ್ಟಾಗಿ ಕೈ ಕಾಲುಗಳಿಗೆ ತೀವ್ರ ಗಾಯವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಪ್ರೇಯಸಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ನಿನ್ನೆ ರಾತ್ರಿ 2:10 ಸುಮಾರಿಗೆ ಈ ಘಟನೆಯಾಗಿದೆ. 25 ವರ್ಷದ ಯುವಕ ತನ್ನ ಸ್ನೇಹಿತೆಯ ಜೊತೆ ಕಾರಿನಲ್ಲಿ ಬರ್ತಿದ್ದಾಗ ಮರಿಯಪ್ಪ ಸರ್ಕಲ್ ಬಳಿ ಅಪಘಾತ ನಡೆದಿದೆ. ಕಾರು ತುಂಬಾ ಸ್ಪೀಡ್ ಇತ್ತು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಸ್ವಿಫ್ಟ್ ಕಾರಿಗೆ ಡಿಕ್ಕಿ ಹೊಡೆದಿದೆ. ಯುವತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದ್ದು ಬಾಣಸವಾಡಿ ಸಂಚಾರಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕುಡಿದು ವಾಹನ ಚಾಲನೆ ಮಾಡಿರೋ ಅನುಮಾನ. ಮೆಲ್ವಿನ್ ಜೋಸ್ವಾ ಆಗರ ಮನೆಯಲ್ಲಿ ನಿನ್ನೆಯೊಂದು ಫಂಕ್ಷನ್ ಇತ್ತು. ಕುಟುಂಬಸ್ಥರು ಎಲ್ಲರೂ ಭಾಗಿಯಾಗಿದ್ರು. ಸಾಕಷ್ಟು ಸ್ನೇಹಿತರು ಬಂದಿದ್ರು. ಬಹುತೇಕ ಕಾರ್ಯಕ್ರಮ ರಾತ್ರಿ 1 ಗಂಟೆ ವೇಳೆಗೆ ಮುಗಿದು ಹೋಗಿತ್ತು. ಮೆಲ್ವಿನ್ ಫಂಕ್ಷನ್ಗೆ ಬಂದಿದ್ದ ತನ್ನ ಸ್ನೇಹಿತರನ್ನ ಬಿಡೋಕೆ ಅಂತ ಹೋಗಿದ್ದ. ಮನೆಗಳಿಗೆ ಡ್ರಾಪ್ ಮಾಡಿದ ಬಳಿಕ ಬಾಣಸವಾಡಿಯ ತನ್ನ ಪ್ರೇಯಸಿ ಬಳಿ ಹೋಗಿ ನೈಟ್ ಔಟ್ ಹೋಗೋಣ ಅಂತ ಕರೆದಿದ್ದಾನೆ. ಆಕೆಯು ನೈಟ್ ಔಟ್ಗೆ ಸೈ ಅಂದಿದ್ದು ಮೆಲ್ವಿನ್ ಜೊತೆ ಬಂದಿದ್ದಾಳೆ. ಆದ್ರೆ ಅದೇನಾಯ್ತೋ ಏನೋ, ಸಡನ್ ಆಗಿ ಕಾರು ಅತಿ ವೇಗವಾಗಿ ಬಂದಿದ್ದು ಅಪಘಾತಕ್ಕೆ ಕಾರಣವಾಗಿದೆ. ಬಾಣಸವಾಡಿ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದ್ದು ಕುಡಿದು ವಾಹನ ಚಲಾಯಿಸುತ್ತಿದ್ದ ಅನ್ನೋ ಬಗ್ಗೆ ತನಿಖೆ ನಡೆದಿದೆ. ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ತನಿಖೆ ಬಳಿಕ ಮಾಹಿತಿ ಹೊರಬೀಳಬೇಕಿದೆ. ಅದಕ್ಕೆ ಹೇಳೋದು ಅತಿ ವೇಗದ ಚಾಲನೆ ಅಪಾಯಕಾರಿ ಅಂತ ಹೇಳ್ಬಿಟ್ಟು. ಯುವಕ ಮನೆಯ ಪಾರ್ಟಿಯನ್ನ ಮುಗಿಸ್ಕೊಂಡು ಮನೆಗೆ ಹೋಗಿದ್ರೆ ಯಾವುದೇ ರೀತಿಯಂತಹ ಅನಾಹುತ ಆಗ್ತಿರಲಿಲ್ಲ. ಅದರ ಬದಲಾಗಿ ಪಾರ್ಟಿ ಮುಗಿದಂತಹ ಬಳಿಕ ಗರ್ಲ್ ಫ್ರೆಂಡ್ ಜೊತೆಗೆ ನೈಟ್ ಔಟ್ ಹೋಗೋಣ ಅಂತ ಹೋಗಿದ್ದೆ ಈ ಒಂದು ಅನಾಹುತಕ್ಕೆ ಕಾರಣವಾಯಿತು. ಸದ್ಯಕ್ಕೆ ಯುವಕ ಕುಡಿದು ವಾಹನವನ್ನ ಓಡಿಸ್ತಿದ್ನಾ ಇಲ್ವಾ ಅನ್ನುವಂಥದ್ದು ಮರಣೋತ್ತರ ಪರೀಕ್ಷೆ ಬಳಿಕವಷ್ಟೇ ಸತ್ಯಾಂಶ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.